ಈ ಕ್ರೋಧಿ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ 2ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನ ಯೋಗಿನಿ ಏಕಾದಶಿ ಅಂತ ಕರೀತಾರೆ. ಅಂದ್ರೆ ಈ ಯೋಗಿನಿ ಏಕಾದಶಿ ನಾಡಿದ್ದು ಜುಲೈ 2ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನ ಪುರಾಣಗಳೆಲ್ಲ ತಿಳಿಸ್ಕೊಂಡು ಹೋಗ್ತವೆ. ನಾವು ಪ್ರಾಥಮಿಕವಾಗಿ ಈಗಾಗಲೇ ತಿಳಿದಿರುವಂತೆ ಎಲ್ಲ ಏಕಾದಶಿಗಳ ಮುಖ್ಯವಾದ ಮಹತ್ವ ಏನು ಅಂತ ಹೇಳಿದರೆ ನಮ್ಮ ಪಾಪವನ್ನ ಪರಿಹಾರ ಮಾಡುವಂಥದ್ದು. ನಾವು 11 ಇಂದ್ರಿಯಗಳಿಂದ ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಹಾಗೂ ಮನಸ್ಸು, ಈ 11 ಇಂದ್ರಿಯಗಳಿಂದ 15 ದಿನಗಳಲ್ಲಿ ಏನು ಪಾಪವನ್ನ ಮಾಡ್ತೇವೆ ಆ ಪಾಪವನ್ನ ಪರಿಹರಿಸುವುದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂತಹದ್ದು ಈ ಏಕಾದಶಿ. ಇದು ಮೊದಲನೆಯದಾಗಿ ನಾವು ತಿಳ್ಕೊಳ್ಬೇಕಾದ ಮಹತ್ವ. ಎರಡನೆಯದ್ದು ಏನು ಅಂತ ಹೇಳಿದ್ರೆ ದೇವರ ಅನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡುವಂತಹದ್ದು ಈ ಏಕಾದಶಿ. ಇದು ಎರಡನೆಯ ಮಹತ್ವ ಏಕಾದಶಿಗೆ. ಯಾಕಂದ್ರೆ ಯಾರು ಏಕಾದಶಿ ವ್ರತವನ್ನ ಆಚರಣೆ ಮಾಡುವುದಿಲ್ಲ ಅವರನ್ನ ಭಗವಂತ ಕೃಷ್ಣ ನಾರಾಯಣ ತನ್ನ ಭಕ್ತ ಅಂತ ಸ್ವೀಕಾರ ಮಾಡುವುದೇ ಇಲ್ವಂತೆ. ಕಾರಣ ಏನಂದ್ರೆ ದೇವರ ಭಕ್ತರು ಅಂತ ಹೇಳಿದ್ರೆ ಪೂಜೆ ಮಾಡುವುದು, ಸ್ತೋತ್ರ ಹೇಳುವುದು, ದೇವಸ್ಥಾನಕ್ಕೆ ಹೋಗುವುದು ಇಷ್ಟೇ ಮುಖ್ಯ ಅಲ್ಲ. ಮತ್ತೆ ಭಗವಂತನ ಭಕ್ತರ ಮುಖ್ಯ ಲಕ್ಷಣ ಏನಂದ್ರೆ ದೇವರಿಗಾಗಿ ತ್ಯಾಗ ಮಾಡುವುದು. ತ್ಯಾಗೇನೇಕೆ ಅಮೃತತ್ವ ಮಾನುಷುಹು ಅಂತ ಹೇಳಿದಾಗೆ ದೇವರಿಗೋಸ್ಕರ ನಾವು ಏನ್ ಬಿಡ್ಲಿಕ್ಕೆ ತಯಾರಿದ್ದೇವೆ, ಯಾವ ತ್ಯಾಗಕ್ಕೆ ತಯಾರಿದ್ದೇವೆ, ಇದು ಬಹಳ ಮುಖ್ಯವಾಗಿ ದೇವರು ನೋಡ್ತಾನೆ. ನಾವು ಏಕಾದಶಿಯ ದಿನ ಭಗವಂತನಿಗೋಸ್ಕರ ದೇವರ ಪ್ರೀತಿಗೋಸ್ಕರ ಆಹಾರವನ್ನು ತ್ಯಾಗ ಮಾಡ್ತೇವೆ, ಸುಖ ಭೋಗಗಳನ್ನು ತ್ಯಾಗ ಮಾಡ್ತೇವೆ. ಅದು ದೇವರಿಗೆ ಸಂತೋಷ ಆಗುವಂತಹ ವಿಷಯ. ಈ ಕಾರಣದಿಂದಾಗಿ ದೇವರ ಅನುಗ್ರಹವನ್ನು ತಂದುಕೊಡುವಂತಹದ್ದು ಈ ಏಕಾದಶಿ. ಇದು ಎರಡನೆಯ ಮಹತ್ವ. ಮೂರನೆಯದ್ದೇನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಯಾವುದಾದ್ರೂ ಆಸೆ ಆಕಾಂಕ್ಷೆಗಳಿದ್ರೆ ಅಂಥ ಆಸೆ ಆಕಾಂಕ್ಷೆಗಳನ್ನು ಕೂಡ ಕಳೀತದೆ. ಹಾಗೆಯೇ ನಾವು ಇಲ್ಲಿ ಏನಾದರೂ ಕೂಡ ಪಾಪವನ್ನು ಮಾಡ್ತಾ ಇದ್ರೆ ಈ ಪಾಪವನ್ನು ಕೂಡ ಅಂದ್ರೆ ಈ ಪಾಪದಿಂದಾಗಿ ನಮಗೆ ಏನಾದರೂ ಅಡೆತಡೆಗಳು ಉಂಟಾಗಿದ್ರೆ ಅದನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಈ ಏಕಾದಶಿಗಿದೆ ಅಂತ ಪ್ರತಿಯೊಂದು ಏಕಾದಶಿಗೂ ಕೂಡ ಇರುವಂತಹದ್ದು. ಅದರಲ್ಲಿ ಒಂದೊಂದು ಏಕಾದಶಿಗೆ ಒಂದೊಂದು ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಈ ಮಹತ್ವವನ್ನು ಯಾಕೆ ತಿಳಿಸ್ತಾರೆ ಅಂದ್ರೆ ಕೇವಲ ಆ ಒಂದು ಏಕಾದಶಿಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಇದು ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಿಗೂ ಸಂಬಂಧಪಟ್ಟದ್ದು. ವಿಶೇಷವಾಗಿ ಇದಕ್ಕಷ್ಟೇ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಇಂಥ ಒಂದು ಏಕಾದಶಿಗಳಿಗೆ ಹೇಳುವುದಷ್ಟೇ. ಆ ರೀತಿ ಈ ಯೋಗಿನಿ ಏಕಾದಶಿ ಅದರ ಮಹತ್ವವನ್ನ ತಿಳಿಸ್ಕೊಂಡು ಹೋಗ್ತಾರೆ. ಕುಬೇರ ಎಲ್ಲ ಯಕ್ಷರು ಅವರ ಒಡೆಯ. ಆ ಕುಬೇರನ ಬಳಿ ಒಬ್ಬ ಹೇಮಮಾಲಿ ಅಂತ ಕೆಲಸದವನು ಸೇವಕ ಇದ್ದ, ಯಕ್ಷ. ಇವನ ಕೆಲಸ ಏನು ಅಂತ ಹೇಳಿದ್ರೆ ಕುಬೇರನ ಪೂಜೆಗೆ ಹೂವುಗಳನ್ನು ತಂದುಕೊಡುವುದು ಇವನ ಕೆಲಸ, ಹೇಮಮಾಲಿಯದ್ದು ಕೆಲಸ. ಒಮ್ಮೆ ಕುಬೇರ ತಾನು ಪೂಜೆಗೋಸ್ಕರ ಕೂತಿದ್ದಾನೆ. ಮಾಮೂಲಿನಂತೆ ಹೇಮಮಾಲಿ ತಾನು ಹೂವನ್ನ ತರ್ಲಿಕ್ಕೋಸ್ಕರ ಹೋದ. ಹೂವನ್ನ ಕೊಯ್ತಾ ಇದ್ದಾನೆ. ಅವಾಗ ಅವನಿಗೆ ಅವನ ಹೆಂಡತಿಯ ನೆನಪಾಗ್ಬಿಡ್ತು, ವಿಶಾಲಾಕ್ಷಿ ಅಂತ ಅವನ ಹೆಂಡತಿ. ತುಂಬಾ ಸುಂದರಿ ಅವಳು. ಅವಳ ನೆನಪಾಗ್ಬಿಡ್ತು. ನೆನಪಾಗಿ ಅಲ್ಲಿಗೆ ನಿಲ್ಲಿಲ್ಲ. ಮತ್ತೆ ಅವಳ ಮೇಲೆ ಇವನಿಗೆ ಕಾಮುಕತೆ ಹೆಚ್ಚಾಯಿತು, ಒಳಗಿನಿಂದ ಆಸೆ ಹೆಚ್ಚಾಯಿತು. ನಾನು ಹೋಗಿಬಿಡ್ಬೇಕು, ಹೋಗಿ ಅವಳನ್ನು ಅಪ್ಪಿಕೊಳ್ಬೇಕು, ಮುದ್ದಾಡಬೇಕು, ಈ ರೀತಿಯೆಲ್ಲ ಮನಸ್ಸಿನಲ್ಲಿ ಭಾವನೆಗಳು ಬರ್ಲಿಕ್ಕೆ ಶುರುವಾಯ್ತು ಅವನಿಗೆ. ಅದನ್ನು ತಡೆದುಕೊಳ್ಳಿಕ್ಕೆ ಆಗಲೇ ಇಲ್ಲ ಅವನಿಗೆ. ಹೂವನ್ನೇನೋ ಕೊಯ್ದ. ಹೂವನ್ನ ಕೊಯ್ದು ಹೂವಿನೊಂದಿಗೆ ಮನೆಗೆ ಹೋದ. ಮನೆಗೆ ಹೋಗಿ ತನ್ನ ಹೆಂಡತಿಯೊಟ್ಟಿಗೆ ತಾನು ಈ ಕಾಮುಕತೆಯಲ್ಲಿ ತೊಡಗಿದ. ಈ ಕಡೆ ಆದರೂ ಶಿವನ ಪೂಜೆಗೋಸ್ಕರ ಕುಬೇರ ಕೂತಿದ್ದಾನೆ. ಎಷ್ಟು ಹೊತ್ತಾದ್ರೂ ಕೂಡ ಬರಲೇ ಇಲ್ಲ ಈ ಹೇಮಮಾಲಿ ಹೂವನ್ನು ತಗೊಂಡು ಬರಲೇ ಇಲ್ಲ. ಕಡೆಗೆ ಕೇಳ್ತಾನೆ ಉಳಿದ ಎಲ್ಲ ಯಕ್ಷರ ಬಳಿ, ಎಲ್ಲಿ ಹೋದ ಹೇಮಮಾಲಿ, ಎಲ್ಲಿ ಹೋದ ಅಂತ. ಆಗ ಆ ಎಲ್ಲ ಯಕ್ಷರು ಹೇಳಿದರು ಅವನಿಗೆ ಅವನ ಹೆಂಡತಿ ಆಸೆ ಆಗ್ಬಿಡ್ತು. ಹೆಂಡತಿ ಆಸೆ ಆಗಿ ಮನೆಗೆ ಹೋಗಿದ್ದಾನೆ. ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಟ್ಟಿಗೆ ಸ್ವಚ್ಛಂದವಾಗಿ ಆಟಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಕುಬೇರನಿಗೆ ಕೋಪ ನೆತ್ತಿಗೇರಿತಂತೆ. ನಾನಿಲ್ಲಿ ಶಿವನ ಪೂಜೆಗೆ ಕೂತಿದ್ರೆ
ಮಾಡಬೇಕಾದ ಕರ್ತವ್ಯವನ್ನ ಮರೆತು ಈ ಸಂದರ್ಭದಲ್ಲಿ ಯಾವುದನ್ನ ಮಾಡಬಾರದು ಅದನ್ನ ಮಾಡ್ಲಿಕ್ಕೆ ತೊಡಗಿದ್ದಾನಲ್ವಾ ಅಂತ ಹೇಳಿ ಕೂಡ್ಲೆ ಆ ಹೇಮಮಾಲೆಯನ್ನು ಬರ್ಲಿಕ್ಕೆ ಹೇಳಿ ಅಂತ ಕಳಿಸಿಕೊಟ್ಟ ಸೇವಕರನ್ನ. ಹೇಮಮಾಲೆ ಆದರೂ ಬಂದ. ಬರಬೇಕಾದ್ರೆ ಅವನಿಗೆ ಭಯ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಯಾವಾಗ ಈ ಕಾಮುಕತೆ ಹೆಚ್ಚಾಗ್ತದೆ ಉಳಿದದ್ದೆಲ್ಲ ಮರೆತು ಹೋಗ್ಬಿಡ್ತದೆ. ತನ್ನ ಕರ್ತವ್ಯಗಳಾಗ್ಲಿ ತಾನು ಮಾಡ್ತಾ ಇರುವಂತಹ ಪಾಪವಾಗ್ಲಿ ಎಲ್ಲ ಮರೆತು ಹೋಗ್ತದೆ. ಹಾಗಾಗಿ ಇವನು ಕೂಡಲೇ ತನ್ನ ಹೆಂಡತಿ ಹತ್ರ ಹೋಗಿದ್ದ. ಇವಾಗ ಯಾವಾಗ ಮತ್ತೆ ಬರ್ಲಿಕ್ಕೆ ಹೇಳಿದ್ದಾನೆ, ಕುಬೇರ ಹೆದರಿತಾ ಇದ್ದಾನೆ, ಇನ್ನೇನು ನನಗೆ ಕಾದಿದೆಯೋ ಏನೋ ಅಂತ. ಅದು ಬರೀ ಹಾಗೆ ಏನೂ ಕೆಲಸ ಅಲ್ಲ, ದೇವರ ಪೂಜೆಗೋಸ್ಕರ ಹೂವನ್ನು ತರುವ ಕೆಲಸ. ಅದನ್ನು ನಾನು ಮಾಡಲಿಲ್ಲ. ಇದರಿಂದಾಗಿ ಇದು ಕೇವಲ ಕುಬೇರನಿಗೆ ಮಾಡಿದ ಅವಮಾನ ಅಲ್ಲ, ಮತ್ತೆ ಕುಬೇರ ಯಾವ ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾನೆ ಆ ಶಿವನಿಗೂ ಮಾಡ್ತಾ ಇರುವಂತಹ ಅವಮಾನ. ಇದೇ ರೀತಿ ತಾನು ಎಣಿಸಿ ಹೆದರ್ತಾ ಇದ್ದಾನೆ. ಬಂದು ನಿಂತ ಕುಬೇರನ ಮುಂದೆ. ಕುಬೇರ ಕೋಪದಿಂದ ತಾನು ಹೇಳ್ತಾನೆ, ರೇ ಪಾಪ ದುಷ್ಟ ದುರ್ವೃತ್ತ ಕೃತವಾನ್ ದೇವಹೇಳನಂ. ಹೇ ಪಾಪಿ, ನೀನು ದುಷ್ಟ. ನೀನು ದುಷ್ಟತನ ಹೇಗಂತ ಹೇಳಿದ್ರೆ ನಿನ್ನ ಮನಸ್ಸು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕಿತ್ತು ಅದನ್ನು ಮಾಡದೆ ಬೇರೆ ಕೆಲಸದಲ್ಲಿ ತೊಡಗಿತ್ತಲ್ವಾ, ಅದರಿಂದಾಗಿ ದುಷ್ಟ. ಅಂದ್ರೆ ನೋಡಿ, ಮನುಷ್ಯ ಯಾವಾಗ ದುಷ್ಟ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅದು ಮಾಡದೆ ಮಾಡಬಾರದನ್ನ ಮಾಡುವುದರಿಂದಾಗಿ ದುಷ್ಟನಾಗ್ತಾನೆ. ಮತ್ತೆ ದುಷ್ಟ ನಡತೆಯಲ್ಲಿರುವವನು. ನೀನು ದೇವರಿಗೆ ಅವಮಾನ ಮಾಡಿದ್ಯಾ, ಶಿವನಿಗೆ ಅವಮಾನ ಮಾಡಿದ್ಯಾ, ಶಿವನ ಒಳಗಿರುವ ದೇವರಿಗೆ ವಿಷ್ಣುವಿಗೆ ಅವಮಾನ ಮಾಡಿದ್ಯಾ. ಅದಕ್ಕೋಸ್ಕರ ನಾನು ನಿನಗೆ ಶಾಪ ಕೊಡ್ತಾ ಇದ್ದೇನೆ. ನೀನು ಕುಷ್ಠರೋಗದಿಂದ ಕೂಡಿದವನಾಗಿ, ನಿನ್ನ ಹೆಂಡತಿಯಿಂದ ಬೇರ್ಪಟ್ಟವನಾಗಿ, ಈ ಜಾಗದಿಂದ ದೂರಾಗಿ ಕೆಳಗೆ ಯಾವುದೋ ಒಂದು ಕೆಟ್ಟ ಜಾಗದಲ್ಲಿ ನೀನು ಹೋಗಿ ಬೀಳು, ಅಲ್ಲಿ ಒದಾಡ್ತಾ ಇರು ಅಂತ ಈ ರೀತಿ ಶಾಪವನ್ನ ಕೊಟ್ಟು. ಆ ಹೇಮಮಾಲಿಯಾದರೂ ಕುಬೇರನ ಶಾಪಕ್ಕೆ ತುತ್ತಾಗಿ ತನ್ನ ಹೆಂಡತಿಯಿಂದ ದೂರಾಗಿ, ಕುಷ್ಠರೋಗದಿಂದ ಪೀಡಿತನಾಗಿ, ಹಸಿವು ಬಾಯಾರಿಕೆಗಳಿಂದ ಒದ್ದಾಡ್ತಾ, ಕಾಡು ಮೇಡುಗಳಲ್ಲಿ ತಿರುಗುತ್ತಾ, ರಾತ್ರಿ ನಿದ್ರೆ ಇಲ್ಲದೆ ಒದ್ದಾಡ್ತಾ, ಹಗಲಿನಲ್ಲಿ ಸುಖ ಇಲ್ಲದೆ ಕಷ್ಟಪಡ್ತಾ ತಾನು ಸಂಚರಿಸ್ತಾ ಇದ್ದಾನಂತೆ. ಒಂದಲ್ಲ ಅನೇಕ ರೀತಿಯಾದಂತಹ ಕಷ್ಟಗಳು. ಹಾಗಿದ್ರೂ ಕೂಡ ಅವನಿಗೆ ಹಿಂದಿದ್ದೆಲ್ಲ ನೆನಪಿದೆ. ಇವನು ಬೇರೆ ರೀತಿಯಿಂದ ಹುಟ್ಟಿ ಬಂದಿದ್ರು ಕೂಡ, ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಕೂಡ ಹಿಂದಿನ ಜನ್ಮದ್ದು ನೆನಪಿದೆಯಂತೆ ಅವನಿಗೆ. ಯಾಕೋಸ್ಕರ ಅಂತ ಹೇಳಿದರೆ ಅದನ್ನು ಒಂದು ಮಾತನ್ನು ಹೇಳಿದ್ದಾರೆ, ಶಿವ ಪೂಜಾ ಪ್ರಭಾವೇಣ ಸ್ಮೃತಿಸ್ತಸ್ಯನ ಲುಪ್ಯತೆ. ಅವನು ಕುಬೇರನ ಶಿವಪೂಜೆಗೆ ದಿನಾಗ್ಲೂ ಸಹಾಯ ಮಾಡ್ತಾ ಇದ್ನಲ್ವ, ಹೂವನ್ನ ತಂದು ಕೊಡ್ತಾ ಇದ್ನಲ್ವ. ಹೂವನ್ನ ತಂದು ಕೊಡ್ತಾ ಇದ್ದ ಪ್ರಭಾವದಿಂದಲೇ ಕುಬೇರನ ಶಿವಪೂಜೆಯಲ್ಲಿ ಇವನು ಭಾಗಿಯಾದ, ಇವನು ಭಾಗವಹಿಸಿದವನಾದ. ಅದಕ್ಕಾಗಿ ಇವನು ಶಿವನ ಪೂಜೆಯನ್ನು ಮಾಡಿದಾಗ ಆಯ್ತು. ಕುಬೇರನ ಪೂಜೆ ಆದ್ರೆ, ಯಾಕಂದ್ರೆ ಯಾರ್ಯಾರು ಮಾಡಿದ ಪೂಜೆ ಆದ್ರೆ ಪ್ರಯೋಜನ ಆಗುದಿಲ್ಲ. ಕುಬೇರ ಮಾಡ್ತಾ ಇರುವಂತಹ ಶಿವನ ಪೂಜೆ ಅಂತ ಹೇಳಿದ್ರೆ ಅದು ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದ ಹಾಗೇ ಮಾಡ್ತಾ ಇದ್ದಾನೆ. ಅಂದ್ರೆ ಶಿವನ ಒಳಗೆ ನರಸಿಂಹ ಇದ್ದಾನೆ ಅಂತ ತಿಳಿದು ಕುಬೇರ ಪೂಜೆಯನ್ನು ಮಾಡ್ತಾನೆ. ಆ ಪೂಜೆಯಲ್ಲಿ ಇವನು ಪ್ರತಿದಿನ ಹೂವನ್ನು ಕೊಡ್ತಾ ಇರುವುದರಿಂದಾಗಿ ಆ ಶಿವನ ಒಳಗಿರುವಂತಹ ನರಸಿಂಹನ ಅನುಗ್ರಹದಿಂದಾಗಿ ಇವನಿಗೆ ನೆನಪಿದೆಯಂತೆ ತಾನು ಯಕ್ಷನಾಗಿದ್ದುದು, ಕುಬೇರನ ಸೇವಕನಾಗಿದ್ದುದು, ಅಲ್ಲಿ ಹೂವನ್ನು ತಂದುಕೊಡ್ತಾ ಇದ್ದದ್ದು, ಇದೆಲ್ಲ ನೆನಪಿತ್ತಂತೆ ಅವನಿಗೆ. ಆದರೂ ಕೂಡ ಕುಬೇರನ ಶಾಪದಿಂದಾಗಿ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಬಂದು ಇಲ್ಲಿ ಒದ್ದಾಡ್ತಾ ಇದ್ದಾನೆ. ಹೀಗೆ ಒದ್ದಾಡ್ತಾ ಒಮ್ಮೆ ಮಾರ್ಕಂಡೇಯರ ಆಶ್ರಮಕ್ಕೆ ಹೋದನಂತೆ. ಮಾರ್ಕಂಡೇಯರ ಆಶ್ರಮದಕ್ಕೆ ಹೋದ. ಅಲ್ಲಿ ನೋಡಿದ, ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಇವನಿಗೆ ಒಂಥರ ಭಯ. ಯಾಕಂದ್ರೆ ಕುಷ್ಠರೋಗಕ್ಕಾಗಿದ್ದಾನೆ, ಕೊಳಕು ಮೈ, ಒದ್ದಾಡ್ತಾ ಇದ್ದಾನೆ. ಹಾಗಿದ್ರು ಕೂಡ ತಾನು ಹೋದ ಅವರ ಆಶ್ರಮದ ಬಳಿ. ಮಾರ್ಕಂಡೇಯರನ್ನ ನೋಡಿದ್ರು. ಮಾರ್ಕಂಡೇಯರು ಇವನನ್ನು ನೋಡಿ ತಾವು ಹೇಳ್ತಾರೆ, ಕಸ್ಮಾತ್ ಕುಷ್ಠಾಭಿಭೂತಸ್ತ್ವಂ ಕುತೋ ನಿಂದ್ಯತರೋ ಹೆಸಿ. ಏನಪ್ಪ, ಯಾಕೆ ಈ ರೀತಿ ಕುಷ್ಠರೋಗಕ್ಕೆ ತುತ್ತಾಗಿದೆಯಾ? ಯಾಕೆ ಎಲ್ಲರೂ ಕೂಡ ನಿನ್ನನ್ನ ಚೀತು ಅಂತ ನಿಂದನೆ ಮಾಡುವಂತಾಗಿದೆಯಾ ಅಂತ ಹೇಳಿದಾಗ ಆ ಹೇಮಮಾಲಿ ತನ್ನ ಎಲ್ಲಾ ಕಥೆಯನ್ನು ಹೇಳಿದ. ಕುಬೇರನ ಶಾಪದಿಂದಾಗಿ ನಾನು ಈ ರೀತಿ ಒದ್ದಾಡ್ತಾ ಇದ್ದೇನೆ ಅಂತ ಹೇಳ್ತಾ ಕಡೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಸ್ವಾಮಿ,
ನಿಮ್ಮಂಥವ್ರು ನಮ್ಮಂಥವ್ರು ಉದ್ಧಾರಕ್ಕೋಸ್ಕರ ಅಂತ. ಸತಾಂ ಸ್ವಭಾವತಶ್ಚಿತ್ತಂ ಪರೋಪಕರಣ ಕ್ಷಮಂ ಇತಿ ಜ್ಞಾತ್ವಾ ಮನುಶ್ರೇಷ್ಠ ಶಾಧಿಮಾಂ ಚ ಕೃತೈನ ಸಂಬಂಧ. ಯಾಕಂದ್ರೆ ನಿಮ್ಮಂತಹ ಸಜ್ಜನರು ಮನಸ್ಸು, ಯಾಕಂದ್ರೆ ನಾವು ಯಾರನ್ನ ಸಜ್ಜನರು ಅಂತ ಹೇಳ್ತೇವೆ ಅಂದ್ರೆ ಯಾರ ಮನಸ್ಸು ಯಾವತ್ತು ಪರೋಪಕಾರಕ್ಕಾಗಿಯೇ ತಾನು ಅಂದ್ರೆ ಸ್ಪಂದಿಸ್ತಾ ಇರ್ತದೋ, ಇನ್ನೊಬ್ಬರಿಗೆ ನಾನು ಹೇಗೆ ಉಪಕಾರವನ್ನ ಮಾಡೋಣ ಅಂಥವರೇ ಸಜ್ಜನರು. ಅದು ಬಿಟ್ಟು ಯಾರು ಇನ್ನೊಬ್ಬರಿಂದ ಏನು ಪಡಿಲಿಕ್ಕಾಗತ್ತೆ ಅಂತಾನೆ ಯಾವತ್ತು ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ಸ್ವಾರ್ಥಿಗಳಾಗಿರ್ತಾರೋ ಅವರೇ ಪಾಪಿಗಳು, ದುಷ್ಟರು. ನೀವಾದರೂ ಸಜ್ಜನರು ಸ್ವಾಮಿ, ಅದಕ್ಕೋಸ್ಕರ ನನ್ನ ಉದ್ಧಾರ ಆಗತ್ತೆ ನಿಮ್ಮಿಂದ ಅಂತ ನಾನು ನಂಬಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಮಾರ್ಕಂಡೇಯರು ತಾವು ಹೇಳ್ತಾರೆ, ಹೌದು ನೀನು ಹೇಳಿದ ಸತ್ಯವೇ. ಯಾಕಂದ್ರೆ ನಾವು ಯಾವತ್ತೂ ಇನ್ನೊಬ್ರಿಗೆ ಉಪಕಾರ ಮಾಡುವುದೇ ಬಯಸ್ತಾ ಇರುವಂತ, ಅದೇ ಬಹಳ ಮುಖ್ಯವಾಗಿರುವುದು. ಇವಾಗ ನಿನಗೆ ನಾನು ಹೇಳ್ತೀನಿ, ನೀನು ಇವತ್ತು ಕುಬೇರನ ಶಾಪದಿಂದ ಏನು ಒದ್ದಾಡ್ತಾ ಇದ್ದೀಯಾ, ಈ ಶಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಸುಲಭವಾದ ಉಪಾಯ ಇದೆ. ಏನಂದ್ರೆ ಅವನು ಯಾವ ಸಂದರ್ಭದಲ್ಲಿ ಬಂದಿದ್ದ, ಅದು ಇದೇ ಮಾಸ, ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ಹತ್ತಿರದಲ್ಲೇ ಏಕಾದಶಿ ಬರ್ತಾ ಇದೆ, ಇದೇ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯನ್ನು ನೀನು ಮಾಡಪ್ಪ, ಅದರ ಪ್ರಭಾವದಿಂದಾಗಿ ಕುಷ್ಠರೋಗವನ್ನು ಕಳ್ಕೊಳ್ತೀಯ, ಮತ್ತೆ ನಿನ್ನ ಯಕ್ಷಸ್ಥಾನವನ್ನು ಪಡಿತೀಯ ಅಂತ ಆ ಮಾರ್ಕಂಡೇಯರು ಹೇಳ್ತಾರೆ. ಇವನಾದರೂ ಆ ಮಾರ್ಕಂಡೇಯರ ಮಾತಿನಂತೆ ಈ ಏಕಾದಶಿಯನ್ನ, ಯೋಗಿನಿ ಏಕಾದಶಿಯನ್ನ ಶ್ರದ್ಧಾ ಭಕ್ತಿಯಿಂದ ತಾನು ಮಾಡಿದ ಅಂತ ಹೇಳ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ಯೋಗಿನಿ ಏಕಾದಶಿಯನ್ನ ಆಚರಿಸಿದ್ರಿಂದಾಗಿ ಮೊದಲೇ ಅವನು ಭಕ್ತನಾಗಿದ್ದ, ಏನೋ ಶಾಪದಿಂದಾಗಿ ಈ ರೀತಿ ಆಗಿದ್ದ. ಈಗ ಈ ಯೋಗಿನಿ ಏಕಾದಶಿಯ ಪ್ರಭಾವದಿಂದಾಗಿ ಕುಷ್ಠರೋಗವನ್ನು ಕಳ್ಕೊಂಡ, ಮತ್ತೆ ಯಕ್ಷ ಪದವಿಯನ್ನು ಪಡೆದ, ತನ್ನ ಪತ್ನಿಯ ಸಮಾಗಮವನ್ನು ಮತ್ತೆ ಹೊಂದಿದ. ಹೀಗೆ ಈ ಏಕಾದಶಿ, ಯೋಗಿನಿ ಏಕಾದಶಿ ನಮ್ಮ ಪಾಪವನ್ನು ಪರಿಹರಿಸುವುದಷ್ಟೇ ಅಲ್ಲ, ದೇವರ ಅನುಗ್ರಹವನ್ನು ತಂದುಕೊಡುವುದಷ್ಟೇ ಅಲ್ಲ, ಅದರೊಟ್ಟಿಗೆ ಇಂಥ ಯಾವುದಾದರೂ ದೈವೀ ವಿಕೋಪಕ್ಕೆ ನಾವು ಒಳಗಾಗಿದ್ರೂ ಕೂಡ, ಇಲ್ಲಿ ಕುಬೇರನ ಶಾಪ ಅಂತ ಅಷ್ಟೇ ಹೇಳಿದ, ಅಷ್ಟಲ್ಲ ಉಳಿದ ಯಾವುದೇ ದೇವತೆಗಳ ವಿಕೋಪ, ಯಾಕಂದ್ರೆ ನಾವು ಎಲ್ಲಿ ಏನು ಅನ್ಯಾಯ ಮಾಡ್ತೇವೋ ಗೊತ್ತಿಲ್ಲ, ಯಾವ ದೇವತೆಗಳಿಗೆ ಅವಮಾನ ಮಾಡ್ತೇವೋ ಗೊತ್ತಿಲ್ಲ, ಅಂಥ ನಮ್ಮಿಂದ ಯಾವ ದೇವತೆಗಳಿಗೆ ಅವಮಾನ ಆಗಿದ್ರೂ ಕೂಡ ಆ ಎಲ್ಲ ಅವಮಾನಗಳನ್ನು ಕ್ಷಮಿಸಿ ಆ ದೇವತೆಗಳು ನಮ್ಮನ್ನ ಅನುಗ್ರಹಿಸ್ತಾರೆ ಎನ್ನುವಂತಹ ಸಂದೇಶವೂ ಕೂಡ ಈ ಕಥೆಯಲ್ಲಿ ನಮಗೆ ಸಿಗುತ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತಾರೆ, ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಎಷ್ಟು ಫಲ ಬರ್ತದೆ, ಪುಣ್ಯ ಬರ್ತದೆ ಅಂತ ಹೇಳಿದರೆ 88,000 ಬ್ರಾಹ್ಮಣರಿಗೆ ಭೋಜನವನ್ನ ಹಾಕಿದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಈ ಯೋಗಿನಿ ಏಕಾದಶಿಯನ್ನ ಆಚರಿಸುವುದರಿಂದ ಬರ್ತದೆ ಅಂತ ಇದರ ಮಹಾತ್ಮೆಯನ್ನ ತಿಳಿಸ್ಕೊಂಡು ಹೋಗ್ತಾರೆ. ಇಂಥ ಯೋಗಿನಿ ಏಕಾದಶಿ ನಾವು ಈಗಾಗಲೇ ನೋಡಿದ ಹಾಗೆ ಜುಲೈ 2ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 1ನೇ ತಾರೀಕು ಜುಲೈ 1 ಸೋಮವಾರ, ಅವತ್ತು ದಶಮಿಯ ಆಚರಣೆ. 2ನೇ ತಾರೀಕು ಮಂಗಳವಾರ ಯೋಗಿನಿ ಏಕಾದಶಿಯ ಆಚರಣೆ. 3ನೇ ತಾರೀಕು ಬುಧವಾರ ದ್ವಾದಶಿಯ ಆಚರಣೆ. ಅವತ್ತು ಮಾತ್ರ ಬೆಳಗ್ಗೆ 7 ಗಂಟೆ 12 ನಿಮಿಷದ ಒಳಗೆ ಆಹಾರವನ್ನ ಸ್ವೀಕಾರ ಮಾಡಬೇಕಾದದ್ದು. ಅಂದ್ರೆ ಆಮೇಲೆ ಸ್ವೀಕಾರ ಮಾಡಬಾರದು ಅಂತಲ್ಲ, ಈ ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಏಕಾದಶಿ ಉಪವಾಸ ಮಾಡುವುದು ಎಷ್ಟು ಮುಖ್ಯವೋ, ಮಾರನೇ ದಿನ ದ್ವಾದಶಿಯ ದಿನ ಆಹಾರವನ್ನು ಸ್ವೀಕಾರ ಮಾಡುವುದು ಅಷ್ಟೇ ಮುಖ್ಯ. ಅದಕ್ಕೆ ಪಾರಣೆ ಅಂತ ಕರೀತಾರೆ. ಯಾಕಂದ್ರೆ ಅದು ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟ ಆಹಾರ ಸ್ವೀಕರಣೆ. ಅದನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ 12 ಗಂಟೆ 7 ಗಂಟೆ 12 ನಿಮಿಷದ ಒಳಗೆ ಬೆಳಗ್ಗೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದದ್ದು. ಯಾವಾಗಿನಿಂದ ಅಂತ ಹೇಳಿದ್ರೆ ಸಾಮಾನ್ಯ 6 ಗಂಟೆಯಿಂದ. 6 ಗಂಟೆ, ಇನ್ನು ಕೆಲವು ಕಡೆ ಬೇಗ ಸೂರ್ಯೋದಯ ಆಗುತ್ತದೆ ಅಂತ ಆಗಿದ್ರೆ ಒಂದು 5:50 ಆವಾಗಲೇ ಆ ಸೂರ್ಯೋದಯದ ನಂತರ ಆಹಾರವನ್ನ ಸ್ವೀಕಾರ ಮಾಡಬಹುದು. 7:15 ಒಳಗೆ ಸ್ವೀಕಾರ ಮಾಡಿ 7:12 ನಾವು ಈ ಏಕಾದಶಿಯನ್ನ ಭಗವಂತನಿಗೆ, ವಿಶೇಷವಾಗಿ ವಾಮನ ರೂಪಿಯಾದ ದೇವರಿಗೆ ಈ ಏಕಾದಶಿಯನ್ನ ಅರ್ಪಣೆ ಮಾಡುವ ಮೂಲಕ ನಾವು ಈ ಯೋಗಿನಿ ಏಕಾದಶಿಯನ್ನ ಸಾರ್ಥಕವನ್ನಾಗಿ ಮಾಡಿಕೊಳ್ಬಹುದು ಆಚರಣೆಯನ್ನು ಮಾಡ್ತಾ ಅಂತ ಹೇಳ್ತಾ, ಯಾವತ್ತು ನಾವು ನೋಡುವಂತೆ ವಿಷ್ಣು ಸಹಸ್ರನಾಮದ ಮಹಾತ್ಮೆ ಅದನ್ನು ನೋಡ್ತಾ ಇದ್ದೇವೆ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಮಹಾಭಾರತದಲ್ಲಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಭೀಷ್ಮಾಚಾರ್ಯರು ತಾವು ಹೇಳ್ತಾರೆ,
ಸರ್ವಾಗಮಾನಾಮಾಚಾರ ಪ್ರಥಮಂ ಪರಿಕಲ್ಪ್ಯತೆ. ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ಬಹಳ ಸುಂದರವಾದ ಮಾತಿದು. ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ. ದೇವರಲ್ಲಿ ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಕೈ ಮುಗಿಯುವುದು, ಸ್ತೋತ್ರ ಮಾಡುವಂತಹದ್ದು, ಸ್ತೋತ್ರ ಹೇಳುವುದು, ನಮಸ್ಕಾರ ಮಾಡುವುದು, ಅಥವಾ ಇವುಗಳನ್ನೆಲ್ಲ ಕೇಳುವುದು, ಇಷ್ಟು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ನಿಜವಾಗಿಯೂ ಕೂಡ ಕೇಳಿದ್ದು ನಮ್ಮ ಮನಸ್ಸಿನ ಒಳಗೆ ಹೋಗಬೇಕು. ಮತ್ತೆ ನಾವೇನು ಮಾಡ್ತೇವೆ ಅವಾಗ ನಮಗೆ ದೇವರಲ್ಲಿ ಭಕ್ತಿ ಇರಬೇಕು. ಅಂದ್ರೆ ಭಕ್ತಿ ಇರುವುದು ಅಂದ್ರೆ ಮನಸ್ಸು ದೇವರಲ್ಲಿ ನಿಂತಿರಬೇಕು. ದೇವರಲ್ಲಿ ನಮಗೆ ತುಂಬಾ ಪ್ರೀತಿ ಇರಬೇಕು, ಸ್ನೇಹ ಇರಬೇಕು, ಅಂದ್ರೆ ಅಟ್ಯಾಚ್ಮೆಂಟ್ ಅದಿರಬೇಕು. ಇವೆಲ್ಲ ಇಟ್ಕೊಂಡು ನಾವು ದೇವರ ಕೆಲಸವನ್ನ ಮಾಡಬೇಕು. ನಾವೇನು ದೇವರದ್ದು ಮಾಡಬೇಕಾದ್ರೂ ದೇವರೇ ನೆನಪಾಗ್ತಾ ಇರಬೇಕು. ಆದ್ರೆ ಆ ರೀತಿ ಆಗುದಿಲ್ಲ ನಮಗೆ. ಎಲ್ಲರ ಅನುಭವ ಏನು ಅಂತ ಹೇಳಿದ್ರೆ, ನಾವೇನೋ ದೇವರದ್ದನ್ನ ಮಾಡ್ಲಿಕ್ಕೆ ಹೊರಡ್ತೇವೆ, ಹೊರಗಿನಿಂದ ಮಾಡ್ತಾ ಇರ್ತೇವೆ, ಮನಸ್ಸು ಏನೋ ಯೋಚನೆ ಮಾಡ್ತಾ ಇರ್ತದೆ. ಮತ್ತೆ ದೇವರಲ್ಲಿ ನಮಗ ಅಂಥ ಅಟ್ಯಾಚ್ಮೆಂಟ್ ಅಂತ ಏನು ಕಾಣುವುದಿಲ್ಲ. ಮಾಡ್ತೇವೆ ಅಷ್ಟೇ, ಮಾಡಿದ್ರು ಕೂಡ ನಮಗೆ ದೇವರಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಇರೋಲ್ಲ. ಯಾಕೆಂದ್ರೆ ಆ ಕಾರಣದಿಂದಲೇ ನಾವಿವತ್ತೇನೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಹೊರಟ್ರೆ ನಮ್ಗೆ ಏನಾಗಿರ್ತದೆ ಅಂದ್ರೆ, ಪ್ರಾರಂಭ ಮಾಡುವುದಕ್ಕಿಂತಲೂ ಮುಗಿಸುವುದೇ ಮುಖ್ಯವಾಗಿರ್ತದೆ. ಯಾವಾಗ ಮುಗಿತದಪ್ಪ ಅಂತ ನಮ್ಗೆ ಆಗ್ತಾ ಇರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವಲ್ಲಿ ಸಹಜವಾಗಿ ತೊಡಗಿಕೊಂಡಿಲ್ಲ. ಮತ್ತೆ ಏನೋ ಒಂದು ಫೋರ್ಸ್ಫುಲ್ ಅಂದ್ರೆ ಒತ್ತಾಯದಿಂದ ನಮ್ಮನ್ನ ಮನಸ್ಸನ್ನ ತೊಡಗಿಸ್ಕೊಂಡಿದ್ದೇವೆ. ಯಾಕೆ ಒತ್ತಾಯ ಅಂದ್ರೆ, ಇವೆಲ್ಲ ಕೇಳಿ ನೀವು ಇದು ಮಾಡಿದ್ರೆ ಒಳ್ಳೇದಾಗತ್ತಂತೆ, ಇದು ಮಾಡಿದ್ರೆ ಒಳ್ಳೇದಾಗತ್ತಂತೆ, ಇದು ಮಾಡಿದ್ರೆ ಪುಣ್ಯ ಬರುತ್ತಂತೆ, ಇದು ಮಾಡಿದ್ರೆ ಕಷ್ಟ ಹೋಗುತ್ತಂತೆ, ಈ ರೀತಿ ಏನೇನೋ ಕೇಳಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನ ಅಲ್ಲಿ ನಾವು ಬಲವಂತವಾಗಿ ತೊಡಗಿಸ್ಕೊಂಡಿದ್ದೇವೆ. ಅದಕ್ಕಾಗಿಯೇ ಆ ಮನಸ್ಸು ಏನ್ ಹೇಳ್ತಾ ಇರ್ತದೆ ಅಂದ್ರೆ, ಬೇಗ ಮುಗಿಸೋಣ ಅಂತ ಹೇಳ್ತಾ ಇರ್ತದೆ. ಆದ್ರೆ ಹಾಗಾಗ್ಬಾರ್ದು. ನಾವ್ ಯಾವಾಗಲೂ ದೇವರ ಆರಾಧನೆಗೆ ತೊಡಗಿದಾಗ ಖುಷಿ ಬರಬೇಕು. ಎಲ್ಲಕ್ಕಿಂತ ಖುಷಿ ಇಲ್ಲಿ ಸಿಗಬೇಕು. ಮತ್ತೇನಂದ್ರೆ, ಎಷ್ಟು ಹೊತ್ತು ಮಾಡಿದ್ರು ಸಾಕಾಗಿಲ್ಲ, ಇನ್ನೂ ಮಾಡ್ಬೇಕು ಅಂತ ಕಾಣ್ತಾ ಇರ್ಬೇಕು. ಯಾಕೆ ನಮಗಾಗೋಲ್ಲ? ಅದನ್ನ ತುಂಬಾ ಚಂದವಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಮನುಷ್ಯನಿಗೆ ಯಾವತ್ತೂ ಧರ್ಮ ಅನ್ನುವುದು ಮುಖ್ಯ. ಯಾಕಂದ್ರೆ ಧರ್ಮ ನಮ್ಮನ್ನ ದೇವರಲ್ಲಿ ನಿಲ್ಲಿಸ್ತದೆ. ಆದರೆ ಆ ಧರ್ಮಾಚರಣೆ ಅನ್ನುವಂಥದ್ದು, ಧರ್ಮ ಅನ್ನುವುದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಧರ್ಮ ಅನ್ನೋದು ಸುಮ್ಮನೆ ಗೊತ್ತಾಗುವಂತಹದ್ದಲ್ಲ. ಯಾಕಂದ್ರೆ ಧರ್ಮದ ಬಗ್ಗೆ ಹೇಳುವುದು ಸುಲಭ, ಉಪನ್ಯಾಸ ಮಾಡುವುದು ಸುಲಭ, ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಈ ಧರ್ಮ ಅನ್ನುವುದು ಬಾಯಲ್ಲಿ ಹೇಳಲಿಕ್ಕಿರುವುದಲ್ಲ, ಮತ್ತೆ ನಮ್ಮ ನಡೆಯಲ್ಲಿರುವಂಥದ್ದು. ಅದರಿಂದಾಗಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೌದಾಗಿದ್ರೆ ಯಾಕೆ ತಿಳ್ಕೊಳ್ಳಿಕ್ಕಾಗತ್ತೆ? ಯಾಕಂದ್ರೆ ಪ್ರತಿಯೊಂದನ್ನು ನಾವು ಇನ್ನೊಬ್ಬರ ಹತ್ರ ಹೋಗಿ ಕೇಳಲಿಕ್ಕೆ ಆಗುದಿಲ್ವಲ್ಲ. ನಾವು ಕೂತದ್ದು ನಿಂತದ್ದು ಎಲ್ಲವನ್ನ ಇನ್ನೊಬ್ಬರ ಹತ್ರ, ನಾನು ಕೂತಿದ್ ಸರಿಯಾ, ನಿಂದಿದ್ ಸರಿಯಾ, ತಿಂದಿದ್ ಸರಿಯಾ ಕೇಳಲಿಕ್ಕೆ ಆಗುದಿಲ್ವಲ್ಲ. ಅದಕ್ಕೆ ನಮಗೆ ಅದು ಅರ್ಥ ಆಗಬೇಕು. ಹೇಗೆ ಅರ್ಥ ಆಗತ್ತೆ ಅಂದ್ರೆ, ಅದು ಆಚಾರದ ಮೂಲಕ, ಸದಾಚಾರದ ಮೂಲಕ. ಅದಕ್ಕಾಗಿಯೇ ನಾವು ಆಚರಣೆಯನ್ನ ಚೆನ್ನಾಗಿ ಮಾಡಬೇಕು, ನಡತೆ ಚೆನ್ನಾಗಿರ್ಬೇಕು. ಆ ಆಚರಣೆ ಹೇಗೆ ಗೊತ್ತಾಗತ್ತೆ? ನಡತೆ ಅಂದ್ರೆ ಇದು ಒಳ್ಳೆ ನಡತೆ, ಇದು ಕೆಟ್ಟ ನಡತೆ ಹೇಗೆ ಗೊತ್ತಾಗತ್ತೆ? ಯಾಕಂದ್ರೆ ನಮ್ಮಲ್ಲಿ ಹೇಳುದುಂಟು, ಅವ್ರ ನಡತೆ ಸರಿ ಇಲ್ಲ ಅಂತ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಆ ನಡತೆ ಒಳ್ಳೇದು ಕೆಟ್ಟದ್ದು ಅಂತ ಹೇಗೆ ಗೊತ್ತಾಗತ್ತೆ? ಅದನ್ನೇ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪ್ಯತೆ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳ್ತಾರೆ. ನಾವು ಈ ಎಲ್ಲಾ ಶಾಸ್ತ್ರಗಳನ್ನ ಕೇಳ್ತೇವೆ. ಸರ್ವಾಗಮಾನಾಂ, ಆಗಮಗಳು ಅಂತ ಹೇಳಿದರೆ ಯಾವುದರಲ್ಲಿ ದೋಷ ಇಲ್ವೋ ಅದು ಆಗಮ. ಅಂದ್ರೆ ಯಾವ ಶಾಸ್ತ್ರಗಳು, ಯಾವ ಮಾತುಗಳು ನಮಗೆ ಬುದ್ಧಿವಾದವನ್ನ ಹೇಳ್ತಾ ಇದೆ, ಆದರೆ ಆ ಮಾತುಗಳಲ್ಲಿ ಯಾವುದೇ ಸುಳ್ಳಿಲ್ಲ, ದೋಷ ಇಲ್ಲ. ಅಂದ್ರೆ ದೋಷ ಅಂತ ಹೇಳಿದ್ರೇನು ಅಂದ್ರೆ, ಹೇಳ್ತಾ ಇರ್ತದೆ, ಆದರೆ ನಿಜವಾಗ್ಲೂ ಅದು ಯಾರ ಅನುಭವಕ್ಕೂ ಬರೋಲ್ಲ. ಅನುಭವಕ್ಕೆ ಬರದೇ ಇರುವಂತಹ ಮಾತುಗಳೇನಿದೆ ಅದೆಲ್ಲವೂ ಕೂಡ ದೋಷದಿಂದ ಕೂಡಿದ ಮಾತುಗಳು, ಸುಳ್ಳು ಮಾತುಗಳು. ಅಥವಾ ಇನ್ ಕೆಲವೆಂತದ್ದು ಅಂತ ಹೇಳಿದ್ರೆ, ಈ ಕಾಲದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂತಹದ್ದು. ಉದಾಹರಣೆಗೆ ಹೇಳುವುದಾಗಿದ್ರೆ, ನೀವೊಂದು 48 ದಿನ ಉಪವಾಸ ಮಾಡಿ ಅಂತ ಹೇಳಿದ್ರೆ, ಅಲ್ಲ ಹಿಂದೆ ಆಗ್ತಾ ಇತ್ತು. ಯಾಕಂದ್ರೆ ಅದೆಲ್ಲ ಈ ಕೃಚ್ಛ, ಚಾಂದ್ರಾಯಣ ಮುಂತಾದ ವ್ರತಗಳೆಲ್ಲ ಇದಾವೆ. ಅದೆಲ್ಲ ಹಿಂದಿನ ಯುಗಗಳಲ್ಲಿ ಅಷ್ಟು ದಿನಗಳ ಕಾಲ ಉಪವಾಸ ಮಾಡ್ಲಿಕ್ಕೆ ಆಗ್ತಾ ಇತ್ತು.
ಇವಾಗ ನಮ್ಗೆ ಮಾಡ್ಲಿಕ್ಕೆ ಹೇಳಿದ್ರೆ ಆಗೋಲ್ಲ ಅದು. ಯಾಕಂದ್ರೆ ಈ ಕಾಲದ ಮನುಷ್ಯರಿಗೆ ಯಾವುದು ಸಹಜವಾಗಿ ಯುಕ್ತವಾದದ್ದು ಸರಿಯಾದದ್ದು ಅದನ್ನು ಹೇಳಬೇಕು, ಇಲ್ಲದೆ ಇದ್ರೆ ಅದು ಪ್ರಯೋಜನ ಇಲ್ಲ. ನೋಡಿ, ಹೀಗೆ ವಾಸ್ತವಿಕವಾಗಿ ಯಾವ ಆಗಮ ಅಂದ್ರೆ ಶಾಸ್ತ್ರ ನಮಗೆ ತಪ್ಪಿಲ್ಲದಂತೆ ತಿಳಿಸ್ತಾ ಇದೆಯೋ, ಅಂದ್ರೆ ಸನ್ಮಾರ್ಗದಲ್ಲಿ ಹೋಗುವ ನಡೆಯನ್ನು ತಿಳಿಸ್ತಾ ಇದೆಯೋ, ಅದೇ ಆಗಮಗಳು. ಅಂಥ ಆಗಮಗಳು, ಶಾಸ್ತ್ರಗಳು ಸರ್ವಾಗಮಾನ ತುಂಬಾ ಇದೆ. ಎಷ್ಟು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ರಾಮಾಯಣ, ಮಹಾಭಾರತ, 18 ಪುರಾಣಗಳು, ಪಂಚರಾತ್ರ, ಇವುಗಳೆಲ್ಲವೂ ಆಗಮಗಳು. ಅಂದ್ರೆ ದೇವರ ಬಗ್ಗೆ, ನಮ್ಮ ಉದ್ಧಾರದ ಬಗ್ಗೆ ನಮಗೆ ಕರಾರುವಾಕ್ಕಾಗಿ ತಿಳಿಸ್ತಾ ಇರುವಂತಹ ಮಾಧ್ಯಮಗಳು. ಇವುಗಳೆಲ್ಲ ಪ್ರಾಥಮಿಕವಾಗಿ ನಮಗೇನು ಹೇಳ್ತಾ ಇವೆ ಅಂತ ಹೇಳಿದ್ರೆ, ಸರ್ವಾಗಮಾನ ಆಚಾರ ಪ್ರಥಮಂ ಪರಿಕಲ್ಪ್ಯತೆ, ಆಚರಣೆಯನ್ನ ಮೊದಲು ಹೇಳ್ತಾ ಇವೆ. ಅಂದ್ರೆ ಆಚರಣೆ ಅಂತ ಹೇಳಿದ್ರೆ ಇದನ್ನು ಮಾಡು, ಇದನ್ನು ಮಾಡಬೇಡ, ಇದು ಪ್ರಾಥಮಿಕವಾಗಿ ಹೇಳ್ಕೊಡ್ತಾ ಇರುವುದು. ಎಲ್ಲಾ ಶಾಸ್ತ್ರಗಳು ನಮ್ಮ ಮೊದಲು ಏನ್ ಹೇಳ್ತಾ ಇದೆ ಅಂದ್ರೆ, ಈ ಒಳ್ಳೊಳ್ಳೆ ಶಾಸ್ತ್ರಗಳು ಇದನ್ನು ಮಾಡು, ಯಾಕಂದ್ರೆ ಇದನ್ನು ಮಾಡಿದ್ರೆ ನಿನ್ನ ಒಳ್ಳೇದಾಗತ್ತೆ, ಇದನ್ನು ಮಾಡಬೇಡ, ಯಾಕಂದ್ರೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಕೆಟ್ಟದಾಗತ್ತೆ. ವಿಧಿ ನಿಷೇಧ ಅಂತ ಇದನ್ನ ಕರೆಯುವುದು ಶಾಸ್ತ್ರಗಳಲ್ಲಿ. ಅದನ್ನು ನಮಗೆ ತಿಳಿಸ್ಕೊಂಡು ಹೋಗ್ತಾ ಇದೆ. ಅದರಿಂದಾಗಿ ನಾವು ಇವಾಗ ಈ ಮಹಾಭಾರತ ಕೇಳ್ತೇವೆ, ರಾಮಾಯಣ ಕೇಳ್ತೇವೆ, ವೇದ ಓದ್ತೇವೆ. ಇದರಿಂದ ಎಲ್ಲ ನಮಗೆ ಗೊತ್ತಾಗಬೇಕಾದದ್ದು ಏನು ಅಂತ ಹೇಳಿದ್ರೆ, ಯಾವುದು ಸನ್ನಡತೆ ಅನ್ನುವುದು ಮೊದಲು ತಿಳ್ಕೊಳ್ಬೇಕು. ಮನುಷ್ಯನಿಗೆ ಅದೇ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಯಾವುದು ಸನ್ನಡತೆ ಅಂದ್ರೆ, ನಡತೆ ಅಂತ ಹೇಳಿದ್ರೇನು, ನಾನು ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದನ್ನು ತಿಳಿಸುವಂತದ್ದು ನಡತೆ. ನನಗೆ ಜೀವನದಲ್ಲಿ ಹ್ಯಾಂಗೆ ನಡ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾನು ಹೇಗೆ ಹೆಜ್ಜೆ ಇಡಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅದೇ ಗೊತ್ತಾಗ್ತಾ ಇಲ್ಲ. ಇನ್ನೇನ್ ನಿನ್ ದೇವ್ರ ಬಗ್ಗೆ ಮಾಡ್ತೀಯ? ಅದಕ್ಕಾಗಿ ಮೊದಲು ಸನ್ನಡತೆ ಇರಬೇಕು. ಅಂದ್ರೆ ಯಾವ್ದು ರೀತಿ ಸನ್ನಡತೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಗುರು ಹಿರಿಯರಿಗೆ ಗೌರವವನ್ನ ಕೊಡು, ಸತ್ಯವನ್ನ ನುಡಿ, ಅಹಿಂಸೆಯನ್ನ ಮಾಡು, ಕ್ಷಮೆ ಇರ್ಲಿ, ದಯೆ ಇರ್ಲಿ. ನೋಡಿ, ಇದೆಲ್ಲ ಏನಂದ್ರೆ ನಡತೆಗಳು. ಆ ರೀತಿ ನಾವು ಮತ್ತೆ ಆಸೆ ಇಟ್ಕೊಳ್ಬೇಡ, ಮೋಸ ಮಾಡಬೇಡ. ನೋಡಿ, ಇಂಥದ್ದೆಲ್ಲ ಇದು ನಡತೆ. ಈ ನಡತೆ ನಮಗೆ ಏನು ಮಾಡತ್ತೆ? ಆಚಾರ ಪ್ರಭವೋ ಧರ್ಮ. ಯಾವಾಗ ಇಂಥ ಸನ್ನಡತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡುವು, ಆಗ ಸಹಜವಾಗಿಯೇ ನಮ್ಮನ್ನ ಧರ್ಮದ ಕಡೆಗೆ ಕರ್ಕೊಂಡು ಹೋಗ್ತದೆ. ಎಷ್ಟು ಚಂದವಾದ ಮಾತಿದು. ಯಾಕಂದ್ರೆ ನಾನೊಬ್ಬ ಧಾರ್ಮಿಕನಾಗಬೇಕು ಅಂತ ಹೇಳಿದ್ರೆ, ನಾಮ ಹಾಕೊಳ್ಳೋದ್ರಿಂದ ಧಾರ್ಮಿಕ ಆಗೋಲ್ಲ, ಜುಟ್ಟು ಬಿಡುವುದರಿಂದ ಧಾರ್ಮಿಕನಾಗೋಲ್ಲ, ಪಂಚೆ ತೊಡುವುದರಿಂದ ಧಾರ್ಮಿಕನಾಗೋಲ್ಲ. ಹಾಗಂತ ಹೇಳಿ ಇದೆಲ್ಲ ಮಾಡಬಾರದು ಅಂತಲ್ಲ. ಒಬ್ಬ ವ್ಯಕ್ತಿ ಧಾರ್ಮಿಕನಾಗಬೇಕು ಅಂತ ಹೇಳಿದ್ರೆ ನಾಮವೂ ಹಾಕೊಳ್ಬೇಕು, ಜುಟ್ಟು ಬಿಡಬೇಕು, ಪಂಚೆಯೂ ತೊಟ್ಟುಕೊಳ್ಬೇಕು, ಇವೆಲ್ಲ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಇದೇ ಮುಖ್ಯ ಅಲ್ಲ. ಇದಕ್ಕಿಂತಲೂ ಮುಖ್ಯವಾದದ್ದು ಯಾವುದು ಅಂದ್ರೆ ಸನ್ನಡತೆ. ಸನ್ನಡತೆ ಇಲ್ಲದೆ ಇದ್ರೆ ಇದೆಲ್ಲವೂ ಕೂಡ ವ್ಯರ್ಥವಾಗ್ಬಿಡ್ತದೆ, ಎಲ್ಲವೂ ಅಂದ್ರೆ ಇದೆಲ್ಲ ಪ್ರಯೋಜನವೇ ಇಲ್ಲದೆ ಆಗೋಗ್ತದೆ. ನಾವು ಇದನ್ನೆಲ್ಲ ಆಕ್ಷೇಪ ಮಾಡುವುದುಂಟು. ಏನ್ರಿ ದೊಡ್ಡ ನಾಮ ಹಾಕೊಂಡಿದ್ದಾರೆ, ಆದ್ರೆ ಮಾಡುವುದೆಲ್ಲ ಅನಾಚಾರವೇ. ನಾವೇ ಆಕ್ಷೇಪವನ್ನ ಮಾಡ್ತೇವೆ. ಅಂತ ಹೇಳಿದ್ರೆ ಅವನು ನಾಮ ಹಾಕೊಂಡಿದ್ದು ಯಾವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ ಸದಾಚಾರಿಯಾಗಿದ್ದಾಗ. ಅದೇ ಆಚಾರ. ಈ ಆಚರಣೆ ಅನ್ನೋದು ನಮ್ಮನ್ನ ಧರ್ಮದ ಕಡೆಗೆ ತಾನಾಗಿ ಕರ್ಕೊಂಡು ಹೋಗ್ತದೆ. ಏನು ಧರ್ಮ ಅಂತ ಹೇಳಿದ್ರೇನು? ಯತ್ಸತಾಂ ಧಾರಕೋ ನಿತ್ಯಂ. ಯಾವುದು ಇಲ್ಲಿ ಸಜ್ಜನರನ್ನ ರಕ್ಷಣೆ ಮಾಡ್ತದೆ, ಜಗತ್ತನ್ನ ರಕ್ಷಣೆ ಮಾಡ್ತದೆ, ಅದೇ ಧರ್ಮ ಅಂತ ಹೇಳಿದ್ರೆ ಮೈ ಡ್ಯೂಟಿ. ಧರ್ಮ ಅನ್ನೋದು ಇನ್ನೇನಲ್ಲ, ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ದೇವರು ಕೆಲವು ಕರ್ತವ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾನೆ. ದೇವರು ಕೊಟ್ಟ ಕರ್ತವ್ಯ ಹೊರತು ಇಲ್ಲಿ ಧರ್ಮ ಅಂತ ಹೇಳಿದ ಕೂಡಲೇ ನಾನು ಯಾವುದೊಂದು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನಮ್ಮ. ಯಾವುದೊಂದು ಜಾಬ್, ಅದನ್ನ ಇಲ್ಲಿ ಧರ್ಮ ಅಂತ ಹೇಳ್ತಾ ಇರುವುದಲ್ಲ. ಯಾಕಂದ್ರೆ ಅದನ್ನ ನೀನು ಮಾಡ್ತಾ ಇರುವುದು ಯಾವುದೇ ಲೋಕದ ಉದ್ಧಾರಕ್ಕಲ್ಲ, ಮತ್ತೆ ಕೇವಲ ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ. ಅಂದ್ರೆ ನಮ್ಮ ಈ ಜಾಬ್ ಅಂತ ಏನ್ ಹೇಳ್ತೇವೆ, ಯಾವ್ದೊಂದು ಆಫೀಸ್ಗೆ ಹೋಗಿ ಮಾಡುವುದು, ಇದೇನು ಅಂತ ಹೇಳಿದ್ರೆ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ವ್ಯಾಪಾರ ಬಿಟ್ಟು ಇನ್ನೇನು ಲೋಕಕ್ಕೆ ಇದರಿಂದ ಪ್ರಯೋಜನ ಇಲ್ಲ, ಜಗತ್ತಿಗೆ ಪ್ರಯೋಜನ ಇಲ್ಲ. ಧರ್ಮ ಅನ್ನೋದು ಯಾವ್ದು ಹೇಳುವುದಂದ್ರೆ ನಾವು ಜಗತ್ತಿಗೆ ಕೊಡುವ ಕೊಡುಗೆ, ಜಗತ್ತಿಗೆ ಕೊಡುವ ಕೊಡುಗೆ. ಅದಕ್ಕೆ ಯಾರೋ ಡಾಕ್ಟರ್ ಹೇಳ್ಬೋದು, ಹೌದ್ರಿ ನಾವು ಕೊಡುಗೆ ಕೊಡ್ತೇವೆ. ಯಾಕಂದ್ರೆ ಎಷ್ಟು ರೋಗಿಗಳಿಗೆ ನಾವು ಮದ್ದು ಕೊಡ್ತಾ ಇದ್ದೇವೆ, ಎಷ್ಟು ರೋಗಿಗಳನ್ನ ನಾವು ರೋಗ ಪರಿಹಾರ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಧರ್ಮ ಮಾಡ್ತಾ ಇದ್ದೇವೆ, ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೌದು ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ?
ಮತ್ತೆ ಪ್ರತಿಯೊಂದಕ್ಕೂ ಫೀಸ್ ತಗೊಳ್ತಾ ಇದ್ದೀರಿ. ಹಾಗಿದ್ರೆ ನೀವು ಮಾಡ್ತಾ ಇರೋದು ಧರ್ಮ ಅಲ್ಲ. ಯಾಕಂದ್ರೆ ಧರ್ಮ ಅಂತ ಯಾವುದನ್ನು ಕರೀತದೆ ಅಂತ ಹೇಳಿದ್ರೆ, ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ನಾವು ಮಾಡುವಂತಹ ಸೇವೆ, ಅದು ನನಗೆ ಅದು ಯುಕ್ತವಾಗಿರ್ಬೇಕು. ಇದನ್ನೇ ಹಿಂದೆ ಹೇಳಿದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು ನಮ್ಮ ಕರ್ತವ್ಯವನ್ನ ಇಲ್ಲಿ ತಿಳಿಸ್ತಾ ಇರುವುದು. ಬ್ರಾಹ್ಮಣ ಅಂತ ಹೇಳಿದ ಕೂಡಲೇ ನಿನಗಿಂತ ಕರ್ತವ್ಯ ಇದೆ, ಇಲ್ಲಿ ಕ್ಷತ್ರಿಯ ಅಂತ ಹೇಳಿದ ಕೂಡಲೇ ನಿನಗಿಂತ ಕರ್ತವ್ಯ ಇದೆ, ವೈಶ್ಯ ನಿನಗಿಂತ ಕರ್ತವ್ಯ ಇದೆ. ಅಂದ್ರೆ ಈ 4 ಜಾತಿಗಳು ಅಂತ ಹೇಳುವುದು ಯಾಕೆ ಬಂದಿದೆ ಅಂದ್ರೆ ನಮ್ಮ ಕರ್ತವ್ಯವನ್ನ ತಿಳಿಸ್ಲಿಕ್ಕೋಸ್ಕರ. ಈ ಕರ್ತವ್ಯ ಯಾಕೋಸ್ಕರ ಅಂದ್ರೆ ಸಮಾಜಕ್ಕೆ ನಾವು ಕೊಡುವ ಕೊಡುಗೆ, ಸಮಾಜದ ಏಳಿಗೆಗೆ, ಧರ್ಮದ ರಕ್ಷಣೆಗೆ, ದೇಶದ ಉದ್ಧಾರಕ್ಕೆ ನಾವು ಕೊಡುವ ಕೊಡುಗೆ. ಅದು ಮುಖ್ಯವಾಗಿ ನಮ್ಮ ಶಾಸ್ತ್ರ ಹೇಳಿರುವಂತಹದ್ದು. ಅಂಥ ಧರ್ಮಾಚರಣೆಯಲ್ಲಿ ಇವನು ತೊಡಗುತ್ತಾನೆ. ಯಾವಾಗ ಅಂತ ಹೇಳಿದ್ರೆ ಸನ್ನಡತೆ ಇದ್ದಾಗ. ಯಾಕಂದ್ರೆ ಸನ್ನಡತೆಯಲ್ಲಿ ಆಸೆ ಆಕಾಂಕ್ಷೆ ಬಿಟ್ಟಿರ್ತಾನೆ, ಅದಕ್ಕೆ ಇವನು ಆ ಧರ್ಮದಲ್ಲಿ ತೊಡಗುತ್ತಾನೆ. ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಹೇಳ್ತಾರೆ. ಹೌದು, ನೀನ್ ಯಾವಾಗ ಧರ್ಮಾಚರಣೆಯಲ್ಲಿ ತೊಡಗಿದೆ ಆಗಲೇ ನಿನಗೆ ದೇವರ ಅನುಗ್ರಹ ಆಯ್ತು ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಆ ಧರ್ಮದ ಮಾರ್ಗದಲ್ಲಿ ಬರಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ಬೇಕು. ಯಾಕಂದ್ರೆ ಧರ್ಮಕ್ಕೆ ಒಡೆಯನೇ ದೇವರು. ಧರ್ಮೋ ಧರ್ಮ ವಿದುತ್ತಮ ನಾವು ಹಿಂದೆ ಕೇಳಿದ್ವು ವಿಷ್ಣು ಸಹಸ್ರನಾಮದಲ್ಲಿ. ಧರ್ಮ ಅಂತ ಕರೆಯುವುದೇ ದೇವರನ್ನ. ಧರ್ಮವನ್ನು ತಿಳ್ಕೊಂಡೆ ಅವನು, ಧರ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗುವನೇ ಅವನು. ಅದಕ್ಕೋಸ್ಕರ ನಾನು ಒಬ್ಬ ಬ್ರಾಹ್ಮಣನಾಗಿ ಬ್ರಾಹ್ಮಣ ಧರ್ಮದಲ್ಲಿ ನಿರತನ ಅಂದ್ರೆ ನಾನು ಇದ್ದೇನೆ, ಮಾಡ್ತಾ ಇದ್ದೇನೆ, ನಿನಗೆ ದೇವರ ಅನುಗ್ರಹ ಆಗಿದೆ. ಒಬ್ಬ ಶೂದ್ರ ಧರ್ಮದಲ್ಲಿದ್ದಾನೆ, ಅವನಿಗೆ ದೇವರ ಅನುಗ್ರಹ ಆಗಿದೆ. ದೇವರ ಅನುಗ್ರಹ ಆದದ್ರಿಂದಲೇ ಅವನ ಆ ಧರ್ಮದಲ್ಲಿದ್ದಾನೆ. ಅಂದ್ರೆ ಯಾವುದೇ ಧರ್ಮವೂ ಕೂಡ ಮೇಲೂ ಕೀಳಿಲ್ಲ. ಯಾಕಂದ್ರೆ ಎಲ್ಲಾ ಧರ್ಮಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ದೇವರ ಆರಾಧನೆ ಮಾಡುದು, ದೇವರ ಅನುಗ್ರಹವನ್ನು ಪಡೆಯುವುದು. ಇದು ನಮ್ಮ ಶಾಸ್ತ್ರ ಹೇಳಿರುವಂತಹದ್ದು. ಇದು ಅರ್ಥ ಆಗದೆ ನಮಗೆ ಇಲ್ಲ ಬ್ರಾಹ್ಮಣರ ಬಗ್ಗೆ ನಾವು ಬೈಯುವುದು ಅಥವಾ ಬ್ರಾಹ್ಮಣರು ಶ್ರೇಷ್ಠ ಅಂತ ತಾವು ತಿಳ್ಕೊಳ್ಳುದು. ದೇವರ ಆರಾಧನೆ ಮಾಡದೇ ಇದ್ರೆ ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು ಕೆಳಗೆ. ದೇವರ ಆರಾಧನೆ ಮಾಡಿದ್ರೆ ಎಲ್ಲಾ ಜಾತಿಯೂ ಶ್ರೇಷ್ಠವೇ. ಆ ರೀತಿ ನಮ್ಮ ಧರ್ಮಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಅಲ್ಲಿ ದೇವರ ಅನುಗ್ರಹ ಇದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಲ್ಲ. ಅದು ಎಲ್ಲಿಗೆ ತಗೊಂಡು ಹೋಗ್ತದೆ ಅಂದ್ರೆ ಆ ಧರ್ಮ ದೇವರ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಅಂದ್ರೆ ನಾವು ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಮನಸ್ಸು ನಿಲ್ಲಬೇಕು ಅಂದ್ರೆ ಈ ರೀತಿ ಮೊದಲು ಸನ್ನಡತೆ ಬೇಕು. ಸನ್ನಡತೆ ಯಾವುದು ಅಂತ ತಿಳ್ಕೊಳ್ಬೇಕು ಶಾಸ್ತ್ರಗಳ ಮೂಲಕ, ಇದು ಕೆಟ್ಟದ್ದು ಒಳ್ಳೇದು ಅಂತ. ಆ ಸನ್ನಡತೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಸಹಜವಾಗಿಯೇ ಧರ್ಮದ ಕಡೆ ನಮ್ಮ ಜೀವನ ಹೋಗ್ತದೆ. ಆ ಧರ್ಮದಲ್ಲಿ ದೇವರಿದ್ದೇ ಇದ್ದಾನೆ. ಯಾಕಂದ್ರೆ ದೇವರನ್ನ ಬಿಟ್ಟು ಧರ್ಮ ಇಲ್ಲ. ಒಬ್ಬ ಬ್ರಾಹ್ಮಣ ತಾನು ಏನು ಮಾಡ್ತಾನೆ, ಬ್ರಾಹ್ಮಣನ ಕರ್ತವ್ಯಗಳು ಎಲ್ಲ ದೇವರಿಗೋಸ್ಕರ. ಒಬ್ಬ ಶೂದ್ರ ತನ್ನ ಕರ್ತವ್ಯಗಳನ್ನ ಏನ್ ಮಾಡ್ತಾನೆ, ಅದು ಕೂಡ ದೇವರಿಗೋಸ್ಕರ. ಇವನ ಜೀವನೋಪಾಯ ಅನ್ನೋದು ನೆಕ್ಸ್ಟು. ಹೀಗಾಗಿ ಎಲ್ಲ ದೇವರ ಅನುಗ್ರಹ ಆಗ್ತದೆ, ದೇವರ ಬಳಿಗೆ ಹೋಗ್ತಾನೆ. ಅದರಿಂದಾಗಿಯೇ ಹೇಳ್ತಾರೆ, ಋಷಯ ಪಿತರೋ ದೇವ ಮಹಾಭೂತ ನಿಧಾತವಃ ಜಂಗಮ ಜಂಗಮಂ ಚೇದಂ ಜಗನ್ನಾರಾಯಣೋದ್ಭವಂ. ಯಾಕೆ ಎಲ್ರೂ ಕೂಡ ದೇವರ ಆರಾಧನೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು? ಹಾಗಿದ್ರೆ ದೇವರನ್ನು ಬಿಟ್ಟು ನಮಗೊಂದು ಸ್ವಾತಂತ್ರ್ಯವೇ ಇಲ್ವಾ? ಜೀವನದಲ್ಲಿ ನಾವೇ ನಮ್ಮ ಪಾಡಿಗೆ ಬದುಕಲಿಕ್ಕೂ ಬಿಡಲ್ವಲ್ಲ ನೀವು? ಎಲ್ಲ ದೇವ್ರಿಗೆ ಬಾಡಿ, ಬೆಳಗಿಂದ ರಾತ್ರಿ ತನಕ ದೇವ್ರ ಬಗ್ಗೆ ಮಾಡ್ರಿ. ಅದು ಜಾತಿ ಇರುವುದು ದೇವ್ರ ಸೇವೆ ಮಾಡ್ಲಿಕ್ಕೋಸ್ಕರ, ಅದಿರುವುದು ದೇವ್ರ ಸೇವೆಗೋಸ್ಕರ. ಹಾಗಿದ್ರೆ ನಮ್ಗೆ ಒಂದು ಎಂಜಾಯ್ಮೆಂಟೇ ಇಲ್ವಾ? ನೋಡಿ, ಸಾಮಾನ್ಯವಾಗಿ ಈ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಇದು ಯಾರಿಗೆ ಅಂದ್ರೆ ಭಕ್ತಿ ಇಲ್ಲದೆ ಇರುವವರಿಗೆ, ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ. ಯಾರು ದೇವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರಿಗೆ ಈ ಪ್ರಶ್ನೆ ಬರೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಯಾಕೋಸ್ಕರ ದೇವರಿಗಾಗಿ ಬೆಳಗಿನಿಂದ ರಾತ್ರಿಯ ತನಕ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇರುವುದೇ ಅವನಿಂದಾಗಿ, ನಮ್ಮ ಬದುಕೇ ಅವನಿಂದಾಗಿ, ಉಸಿರಾಟವೇ ಅವನಿಂದಾಗಿ, ಈ ದೇಹವೇ ಅವನಿಂದಾಗಿ, ನಿಂತಿರುವ ನೆಲ ಅವನಿಂದಾಗಿ, ತಿನ್ನುವ ಆಹಾರ ಅವನಿಂದಾಗಿ. ಈ ರೀತಿ ಪ್ರತಿಯೊಂದು ಈ ಕ್ಷಣದಲ್ಲಿ ಹುಟ್ಟಿದಾಗಿನಿಂದ ಸಾಯುವ ತನಕ ಎವ್ರಿ ಸೆಕೆಂಡ್, ಮಿನಿಟ್ ಅಲ್ಲ, ಎವ್ರಿ ಸೆಕೆಂಡ್ ನಾವಿಲ್ಲಿ ಏನು ಬದುಕ್ತಾ ಇದ್ದೇವೆ ಎಲ್ಲ ದೇವರಿಂದ. ಅಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಬೇಡವೇನು? ಯಾರೋ ನಮಗೆ ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಾರಷ್ಟೇ, ಸಂಬಳ ಮಾತ್ರ ಕೊಡುವುದು, ಅದು ಬೋನಸ್ ಒಟ್ಟಿಗೆ ಕೊಡ್ತಾರೆ. ಸಂಬಳವನ್ನ ಪ್ರಾಮಾಣಿಕವಾಗಿ ಕೊಡ್ತಾರೆ. ನಮ್ಗೊಂದು ಕೆಲಸ ಕೊಟ್ಟಿದ್ದಾರೆ, ತಿಂಗಳಿಗೆ ಸಂಬಳ ಕೊಡ್ತಾರೆ. ಇನ್ನೇನು ನಮ್ಮ ಕಷ್ಟ ಸುಖ ವಿಚಾರಿಸ್ಲಿಕ್ಕೆ ಬರೋಲ್ಲ, ಸಂಬಳ ಮಾತ್ರ ಕೊಡ್ತಾರೆ. ಅಂಥ ಬಾಸಿಗೆ, ಅಂಥ ಓನರಿಗೆ, ಯಜಮಾನನಿಗೆ ನಾವು ಎಷ್ಟು ತಲೆಬಾಗಿರ್ತೇವೆ, ಎಷ್ಟು ಋಣಿಗಳಾಗಿರ್ತೇವೆ. ಅವರಿಂದಾಗಿ ನಾವು ಬದುಕ್ತಾ ಇರೋದ್ರಿ, ಅವ್ರು ಕೆಲಸ ಕೊಡ್ಲಿಲ್ಲ ಅಂದ್ರೆ ನನಗೆ ಬದುಕಲಿಕ್ಕೆ ಇಲ್ಲ.
ಅವ್ರು ಸಂಬಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಬದುಕಲಿಕ್ಕೆ ಇಲ್ಲ. ಇಷ್ಟೆಲ್ಲ ತಲೆಬಾಗಿರ್ತೇವೆ. ಸಂಬಳ ಕೊಡುವ ಒಬ್ಬ ವ್ಯಕ್ತಿಗೆ ಬದುಕನ್ನೇ ಕೊಡ್ತಾ ಇರುವಂತಹ ದೇವರಿಗೆ ಇನ್ನೆಷ್ಟು ತಲೆಬಾಗಿರಬೇಕು. ತನು ನಿನ್ನದು, ಜೀವನ ನಿನ್ನದು ಅಂತ ಹೇಳಿದಾಗೆ ಬರೀ ಬದುಕು ಮಾತ್ರ ಅಲ್ಲ, ಬದುಕಿಗೆ ಬೇಕಾದ ಶರೀರವನ್ನು ಕೊಟ್ಟವನವನೇ, ಬದುಕಿಸ್ತಾ ಇರುವವನವನೇ. ಅಂಥ ದೇವರಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು, ಎಷ್ಟು ದೇವರ ಬಗ್ಗೆ ಮಾಡಬೇಕು. ಇದು ಅರ್ಥ ಆದಾಗ ಮಾತ್ರ ಮನುಷ್ಯ ದೇವರ ಬಗ್ಗೆ ಹೋಗ್ಲಿಕ್ಕೆ ಸಾಧ್ಯ, ದೇವರ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿಯೇ ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ನಾರಾಯಣನಿಂದಲೇ ಇರುವಂಥದ್ದು. ಋಷಯ ಎಲ್ಲ ಋಷಿಗಳು, ಪಿತರಹ ಎಲ್ಲ ಪಿತೃಗಳು, ಅಂದರೆ ಪಿತೃದೇವತೆಗಳ ಗಣ, ದೇವಾಹ ಎಲ್ಲ ದೇವತೆಗಳು. ಅದೇ ರೀತಿ ಮಹಾಭೂತಾನಿ, ಇವೆಲ್ಲ ನಾವು ಜೀವಜಾತವನ್ನು ಇಟ್ಟುಕೊಂಡ್ರೆ, ಇನ್ನು ನೀವು ಜಡವಾದ ವಸ್ತುವನ್ನು ತಗೊಂಡ್ರೆ ಅತಿ ಸೂಕ್ಷ್ಮವಾದ ವಸ್ತುವಿನಿಂದ ಹಿಡಿದು ಅತಿ ಸ್ಥೂಲವಾದ ವಸ್ತುವಿನವರೆಗೆ, ದೊಡ್ಡ ಭೂಮಿಯ ಬ್ರಹ್ಮಾಂಡದವರೆಗೆ, ಎಲ್ಲಿಂದ ಅಂತ ಹೇಳಿದ್ರೆ ಸಣ್ಣ ಆಟಮ್ ಒಳಗಿರುವಂಥ ಎಲೆಕ್ಟ್ರಾನ್, ಅದಕ್ಕಿಂತಲೂ ಸಣ್ಣವಾದ ನೀವು ಯಾವುದು ತಗೊಳ್ಳಿ, ಅಲ್ಲಿಂದ ಪ್ರಾರಂಭ ಮಾಡಿ. ಇದನ್ನ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಅತಿ ಸೂಕ್ಷ್ಮವಾದ ವಸ್ತು ಪ್ರಕೃತಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಪಂಚಭೂತಗಳು ಅಂದರೆ ಆಕಾಶ, ವಾಯು, ಅಗ್ನಿ, ನೀರು, ಬೆಂಕಿ. ಅದೇ ರೀತಿ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಇವುಗಳೆಲ್ಲವೂ ಕೂಡ ಈ ರೀತಿ ನೀವು ಸೂಕ್ಷ್ಮವಾದದ್ದನ್ನು ಕೊಳ್ಳಿ. ಸ್ಥೂಲವಾದದ್ದು ಯಾವುದೇ ಜಡ ಪದಾರ್ಥವನ್ನು ಇಟ್ಟುಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ನಾರಾಯಣೋದ್ಭವಂ, ನಾರಾಯಣನಿಂದಲೇ ಸೃಷ್ಟಿಯಾಗಿರುವಂಥ. ಅಷ್ಟು ಮಾತ್ರ ಅಲ್ಲ, ಜಂಗಮ ಧಾತವಃ ಅಂತ ಹೇಳಿದ್ರೆ ಈ ದೇಹದಲ್ಲಿ ತಗೊಳ್ಳಿ, ಸಪ್ತ ಧಾತುಗಳು ಅಂತ ಪ್ರಸಿದ್ಧವಾದ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಜ, ಮಜ್ಜ, ಅಸ್ಥಿ. ಅಂದ್ರೆ ಒಳಗೆ ಮೂಳೆ ಇದೆ, ರಕ್ತ ಇದೆ, ಮಾಂಸ ಇದೆ, ಅದೇ ರೀತಿ ಇದು ಚರ್ಮ ಇದೆ. ಇವೆಲ್ಲ ಒಳಗೆ ಏನಿದೆ ಕಾಂಪೋನೆಂಟ್ಸ್ಗಳು ಯಾರಿಂದಾಗಿರುವಂಥದ್ದು? ಯಾವ ಅಪ್ಪ ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ? ಯಾವ ಅಮ್ಮ ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ? ದೇವರೇ. ಇದನ್ನೆಲ್ಲ ಈ ದೇಹದೊಳಗೆ ಏನೇನಿದೆ ಅದೆಲ್ಲ ಸೃಷ್ಟಿ ಮಾಡಿ ಅದನ್ನ ವ್ಯವಸ್ಥಿತವಾಗಿಟ್ಟಿರುವವನವನೇ, ಅವನಿಂದಾಗಿಯೇ ಸೃಷ್ಟಿಯಾಗಿರುವಂತಹದ್ದು. ಕಡೆಗೆ ಜಂಗಮಂ ಛೇದಂ, ಇನ್ನೇನು ಅಂತ ಹೇಳುದು? ಯಾವುದು ನಡೀತದೋ ಯಾವುದು ನಡೆಯುವುದಿಲ್ವೋ, ನಡೆಯುವ ಎಲ್ಲಾ ವಸ್ತುಗಳು ಕೂಡ ಇಡೀ ಜಗತ್ತು ಅವನಿಂದಾಗಿಯೇ ಉಂಟಾಗಿರುವಂಥದ್ದು, ನಾರಾಯಣನಿಂದಲೇ ಉಂಟಾಗಿರುವಂಥದ್ದು, ಸೃಷ್ಟಿಯಾಗಿರುವಂಥದ್ದು, ಅವನಿಂದಾಗೇ ರಕ್ಷಿಸಲ್ಪಡ್ತಾ ಇರುವುದು, ಅವನಿಂದಾಗೇ ಒಂದಿನ ನಾಶ ಆಗುವಂಥದ್ದು. ಈ ರೀತಿ ಎಲ್ಲವೂ ಅವನ ವಂಶದಲ್ಲಿ ಇರಬೇಕಾದ್ರೆ, ಅವನಿಂದಲೇ ಬದುಕ್ತಾ ಇರಬೇಕಾದ್ರೆ ಅವನಿಗಾಗಿಯೇ ನಾವು ಭಕ್ತಿ ಮಾಡಬೇಕಾದ ತಾನೆ. ಆ ಭಕ್ತಿ ಬರಬೇಕಾ? ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆಗಾಗಿ ಆಚಾರ ಬೇಕು. ಆ ಆಚಾರ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಶಾಸ್ತ್ರಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಭೀಷ್ಮಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಈ ವಿಷ್ಣು ಸಹಸ್ರನಾಮದ ಮಹತ್ವ ಇನ್ನೇನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ಮಾತುಗಳನ್ನ ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.